ನಮಸ್ತೆ. ಬಲಿಷ್ಠ ಭೂವಿಭಾಗದ ಮನೆಗಳಿಗೆ ಜೀವನ್ ವಾಸ್ತು ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬುಧವಾರ ಆಯಿತು ಅಂತಂದರೆ ಒಂದು ಒಳ್ಳೆ ವಾಸ್ತು ಟಿಪ್ಸ್, ಪ್ಯೂರ್ ಸೈಂಟಿಫಿಕ್ ಬೇಸ್ಡ್ ವಾಸ್ತು ಟಿಪ್ಸನ್ನು ನಾನು ಕೊಡೋಂಥದ್ದು ಏನೇನೋ ಕಥೆಗಳನ್ನೆಲ್ಲ ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ. ಅದು ಈಗಾಗಲೇ ಯಾರು ನೋಡ್ತಾ ಇದ್ರು ಬಹುದಿನಗಳಲ್ಲಿ ಯಾರು ನೋಡ್ತಾ ಇದ್ದಾರೋ ಅವ್ರಿಗೆ ಈಗಾಗಲೇ ಅರ್ಥ ಆಗಿರುತ್ತೆ. ಮತ್ತೊಂದು ಇವತ್ತು ವಾಸ್ತು ಟಿಪ್ಸ್ ಜೊತೆಗೆ ಇನ್ನೆರಡು ವಿಚಾರಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು, ರೋಡ್ ಹಿಟ್ ಪೂರ್ವ ಭಾಗಕ್ಕೆ ರೋಡ್ ಹಿಟ್ ಇತ್ತು ಅಂತಾರೆ. ಅದು ಹೆಂಗೆ, ಯಾವ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಮಾಡಬೇಕು, ಏನು ಮಾಡಬೇಕು ಅಂತ ಅನ್ನೋದನ್ನು ಯಾರೋ ಕೇಳಿದ್ದಾರೆ. ಸೊ ಪೂರ್ವ ಭಾಗಕ್ಕೆ ಏನಾದ್ರು ರೋಡ್ ಇಟ್ಟಿತ್ತು ಅಂತಾರೆ, ಎಲ್ಲಿದ್ರೆ ಚೆನ್ನಾಗಿ, ಎಲ್ಲಿದ್ರೆ ಸರಿಯಲ್ಲ ಅಂತ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಬಹಳಷ್ಟು ಜನಗಳಿಗೆ ಕನ್ಫ್ಯೂಷನು, ಬಹಳಷ್ಟು ಜನ ಏನು ಮಾಡಿಬಿಟ್ಟಿದ್ದಾರೆ, ಬೇರೆ ಬೇರೆ ವಾಸ್ತುವರ ವಿಚಾರಗಳನ್ನ ಕೇಳಿಕೊಂಡು ಮಾಡಿಕೊಂಡು ಮನೆಯಲ್ಲಿ ನಾರ್ತ್ ಈಸ್ಟಲ್ಲಿ ಸ್ಟೇರ್ಕೇಸ್ ಇತ್ತು ಅಂದರೆ ಒಡೆದಾಕಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಸ್ಟೇರ್ಕೇಸನ್ನೆಲ್ಲ ಒಡೆದಾಕಿ ಮಾಡಿಕೊಂಡು, ಒಂದು ಸ್ಟೇರ್ಕೇಸ್ ಇವತ್ತು ಕಟ್ಟಬೇಕು ಮಾಡಬೇಕಾದ್ರೆ ಚೆನ್ನಾಗಿ ಅದೇ 1.5-2 ಲಕ್ಷ ಆಗುತ್ತೆ. ಓಕೆ, ನೀಟಾಗಿ ಗ್ರಾನೈಟ್ ಹಾಕಿ ಸ್ಟೇನ್ಲೆಸ್ ಸ್ಟೀಲು ಹ್ಯಾಂಡಲಿಂಗ್ ಎಲ್ಲ ಹಾಕಿ ಮಾಡ್ಬೇಕಾದ್ರೆ 1.5-2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಜನಕ್ಕೆ ಇದು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಿ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆನೂ ಬೆಳಕನ್ನು ಚೆಲ್ತಾ ಹೋಗ್ತೀನಿ. ಮೊದಲಾಗಿ ಏನು ತೊಗೊಂಬೋಣ ಅಂತಂತಂದರೆ ಇದೇ ವಿಚಾರ ತೊಗೊಂಬೋಣ. ಏನು ಅಂತಂತಂದರೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ, ಏನಾಗಿರ್ತದೆ, ಈಗ ಇದು ಗ್ರೌಂಡ್ ಫ್ಲೋರ್ ಇರ್ತದೆ, ಇದು ಫಸ್ಟ್ ಫ್ಲೋರ್ ಇರ್ತದೆ. ಓಕೆ, ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು. ಈ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಏನಾಗಿರ್ತದೆ, ಗ್ರೌಂಡ್ ಫ್ಲೋರಿಂದ ಸ್ಟೇರ್ಕೇಸ್ ಹಿಂಗೆ ಹೋಗಿರ್ತದೆ. ಸೊ ಹಿಂಗೆ ಸ್ಟೇರ್ಕೇಸ್ ಹಿಂಗೆ ಹೋಗಿರ್ತದೆ ಇದು, ಆಯಿತಾ. ಇದು ನಾರ್ತ್ ಈಸ್ಟಲ್ಲಿ ಬಂತು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಜನ, ನಾರ್ತ್ ಈಸ್ಟಲ್ಲಿ ಬಂದ್ಬಿಡಿದು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಂದ್ಕೊಂಡಾಗ ಏನಾಗಿರುತ್ತೆ ಅಂದರೆ, ಈ ಫಸ್ಟ್ ಫ್ಲೋರ್ನವ್ರಿಗೆ ಈ ಸ್ಟೇರ್ಕೇಸ್ ಏನಿರ್ತಲ್ಲ, ಇದು ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ಕೊಡೋದಿಲ್ಲ. ಯಾಕಂದರೆ ಈ ಮನೆಯವರಿಗೆ ಇಲ್ಲಿಂದ ಫರ್ದರ್ ಸ್ಟೇರ್ಕೇಸ್ ಇಲ್ಲ, ಫಸ್ಟ್ ಫ್ಲೋರ್ನವ್ರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲ. ಹಾಗಾದರೆ ಗ್ರೌಂಡ್ ಫ್ಲೋರ್ನವ್ರಿಗೆ ತೊಂದರೆ ಇದೆಯಾ, ಗ್ರೌಂಡ್ ಫ್ಲೋರ್ನವ್ರಿಗೆ ತೊಂದರೆ ಇದೆಯಾ ಅಂತಂದ್ರೆ ಅದನ್ನು ನೋಡಬೇಕು. ಯಾವ ರೀತಿ ನೋಡಬೇಕು ಅಂತಂದಾಗ, ಒಂದು ಸ್ಟೇರ್ಕೇಸ್ ಇಲ್ಲಿ ಬಂದಿದೆ ಅಂತಾರೆ, ಒಂದು ಭಾರ ಅಂತಂತಾರೆ. ಗೋಡೆ ಕಟ್ಟಿದ್ರು ಭಾರ ಬಂದೇ ಬರುತ್ತೆ, ಫೌಂಡೇಶನ್ ಹಾಕಿದ್ರು ಭಾರ ಬಂದೇ ಬರ್ತದೆ. ಸರಿಯಾಗಿ ಲಾಜಿಕಲ್ ಆಗಿ ಯಾರು ಯೋಚನೆ ಮಾಡಲ್ಲ. ಯಾವಾಗ ಅದು ತಪ್ಪಾಗತ್ತೆ ಅಂತಂದರೆ, ನೋಡಿ, ಇದು ನಾರ್ತ್ ಈಸ್ಟ್ ಅಂತ ಬಂದಾಗ ಇಲ್ಲಿಂದ ಇಲ್ಲಿಗೆ ಕರ್ಣರೇಖೆಗಳು ಹೋಗ್ತಾ ಇರ್ತದೆ. ಓಕೆ, ಇದು ನಾರ್ತ್ ಈಸ್ಟ್. ಸ್ಟೇರ್ಕೇಸ್ ಏನು ಮಾಡ್ತಾರೆ, ಯಾರು ಈ ಮೂಲೆಯಿಂದ ಸ್ಟಾರ್ಟ್ ಮಾಡೋದಿಲ್ಲ, ಇಲ್ಲಿಂದ ಇಲ್ಲಿಂದೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇಲ್ಲಿಂದ ಸ್ಟೇರ್ಕೇಸನ್ನು ಸ್ಟಾರ್ಟ್ ಮಾಡ್ಕೊಂಡು ಬರ್ತಾರೆ. ಓಕೆ, ಬಂದು ಇಲ್ಲಿ ಲ್ಯಾಂಡಿಂಗ್ ಬರುತ್ತೆ, ಇಲ್ಲಿ ತಿರ್ಕೊಳ್ತಾರೆ, ತಿರ್ಕೊಂಡು ಏನು ಮಾಡ್ತಾರೆ, ಮತ್ತೆ ಹಿಂಗೆ ಹೋಗ್ತಾ ಇರ್ತಾರೆ ಅಲ್ವಾ. ಸೊ ಇಲ್ಲಿ ಹೋದಾಗ ನಾವು ಯಾಕೆ ಇದರಲ್ಲಿ ತಪ್ಪಿಲ್ಲ ಅಂತ ಹೇಳ್ತೀನಿ, ಹೆಂಗಾದ್ರೆ ತಪ್ಪಾಗುತ್ತೆ, ಏನು ಮಾಡಿದ್ರೆ ತಪ್ಪಿಲ್ಲ ಅಂತ ಅಂದ್ಬಿಟ್ಟು. ನಿಮ್ಮ ಮೆಟ್ಲನ್ನ ಇಲ್ಲಿಂದ ಏನಾದ್ರು ಶುರು ಮಾಡ್ಕೊಂಡಿದ್ದೀರಾ ಅಂತಂತಂದ್ರೆ ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ. ಯಾಕಂದ್ರೆ ಇದರ ಫೌಂಡೇಶನ್ನು ಕರ್ಣರೇಖೆ ಮೇಲೆ ಬೀಳ್ತಾ ಇಲ್ಲ. ಅರ್ಥ ಆಗುತ್ತಲ್ಲ, ಇದು ಕರ್ಣರೇಖೆ ಮೇಲೆ, ಇದನ್ನೇ ಕರ್ಣರೇಖೆ ಅಂತ ಕರಿತೀವಿ. ಯಾಕಂದ್ರೆ ಈ ಕರ್ಣರೇಖೆ ಮೇಲೆ ಬರುವಂಥದ್ದು ಸಪ್ತಚಕ್ರಗಳು. ಆ ಸಪ್ತಚಕ್ರಗಳ ಮೇಲೆ ಎಲ್ಲಾದ್ರೂ ಒಂದು ಚಕ್ರಕ್ಕೆ ಏನಾದ್ರು ಏಟ್ ಬಿತ್ತು ಅಂತಂತಂದ್ರೆ ಆ ಭಾಗದಲ್ಲಿ ಬರುವಂತಹ ವಿಚಾರಗಳು ತೊಂದರೆ ಆಗೇ ಆಗುತ್ತೆ. ಈಗ ನನಗೆ ಇಲ್ಲಿ ಆಜ್ಞಾಚಕ್ರಕ್ಕೆ ಏಟ್ ಬಿತ್ತು ಅಂತಾರೆ, ನನಗೆ ಚಿಂತನೆಗಳು ಸರಿ ಬರೋದಿಲ್ಲ. ವಿಷಯದಿಗೆ ಏನಾದ್ರು ಏಟ್ ಬಿತ್ತು ಅಂತಂತಂದ್ರೆ ನನಗೆ ಮಾತಾಡೋ ಕೆಪಾಸಿಟಿ ಹೋಗ್ಬಿಡುತ್ತದೆ. ಹಾಗೆ ಅನಾಹತ ಚಕ್ರಕ್ಕೆ ಏಟ್ ಬಿತ್ತು ಅಂತಂದ್ರೆ ನನಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇದು ಯಾವುದೂ ಬರೋದಿಲ್ಲ. ಜೊತೆಗೆ ಏನಾಗ್ಬಿಡುತ್ತೆ, ಅನಾರೋಗ್ಯ ಕಾಡಕ್ಕೆ ಶುರು ಆಗುತ್ತೆ. ಅದು ದೊಡ್ಡ ಸೈನ್ಸ್. ಅದು ಯೋಗದಲ್ಲಿ ಬಂದಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ ನಾನು ಅದನ್ನ. ಓಕೆ, ಇಲ್ಲಿಂದ ಇಲ್ಲಿ ಶುರು ಆದಾಗ ಏನಾಗುತ್ತೆ, ಇಲ್ಲಿದ್ದೇ ಫೌಂಡೇಶನ್ ಅಂತಂದ್ರೆ ಇದು ಯಾವುದೇ ರೀತಿ ತಪ್ಪಿಲ್ಲ. ಆದರೆ ನೀವು ಇಲ್ಲಿ ಬಂದಾಗ ಏನಾದ್ರು ಇಲ್ಲೇನಾದ್ರೂ ಪಿಲ್ಲರ್ ಹಾಕೊಂಡ್ರೆ, ಇಲ್ಲಿ ಲ್ಯಾಂಡಿಂಗ್ ಹತ್ರ ಬಂದಾಗ ಇಲ್ಲೇನಾದ್ರು ಈ ಕರ್ಣರೇಖೆ ಬರೋ ರೀತಿಯಲ್ಲಿ ಅಲ್ಲೇನಾದ್ರು ಪಿಲ್ಲರ್ ಹಾಕೊಂಡ್ರೆ ಖಂಡಿತವಾದ ತಪ್ಪು. ಇದು ಬಿಟ್ಟು ಇಲ್ಲಿ ಪಿಲ್ಲರ್ ಹಾಕೊಳ್ತೀನಿ, ತಪ್ಪಿಲ್ಲ. ಅರ್ಥ ಆಯ್ತಾ. ಇಲ್ಲಿ ಒಂದು ಸಿಂಗಲ್ ಪಿಲ್ಲರ್ ಹಾಕೊಂಡು ಟಿ ಬೀಮ್ ಹಾಕೊಳ್ತೀನಿ, ತಪ್ಪಿಲ್ಲ. ಬಟ್ ಇಲ್ಲಿ ಬಿತ್ತು ಅಂತಂತಂದ್ರೆ ಈ ಕರ್ಣರೇಖೆ ಏನ್ ಬರ್ತಾ ಇದೆಯಲ್ಲ, ಇಲ್ಲಿಗೆ ಏನಾದ್ರು ಹಾಕೊಂಡ್ಬಿಟ್ರೆ ಇದು ತಪ್ಪಾಗುತ್ತೆ. ಆವಾಗ ಬೇರೆ ದಾರಿ ಇಲ್ಲದೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ರೆಮಿಡೀಸ್ ಅನ್ನ ಕೊಡ್ತಾ ಇರ್ತೀವಿ. ಇದು ದಯವಿಟ್ಟು ಈಶಾನ್ಯದಲ್ಲಿ ಮೆಟ್ಲು ಬಂದ್ಬಿಡಿದೆ, ಈಶಾನ್ಯದಲ್ಲಿ ಮೆಟ್ಲು ಹೊಡೆದಾಕ್ಬೇಕು ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಬರ್ತಾ ಇರ್ತಾರೆ. ನಾವು ಇದೆಲ್ಲ ಕೇಳ್ತೀನಿ. ಅವಾಗ ಮೆಜರ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಮಾಡಿದಾಗ ಆ ಈಶಾನ್ಯದಿಂದ ಅವ್ರಿಗೆ ತೊಂದರೆ ಆಗೇ ಇರೋದಿಲ್ಲ. ಅರ್ಥ ಆಯ್ತಲ್ಲ. ಸೊ ಇದು ತುಂಬಾ ಜನ ಕೇಳ್ತಾ ಇರ್ತಾರೆ, ಅವ್ರಿಗೆ ಕೊಡ್ತಾರಂತ ಒಂದು ಉತ್ತರ. ಎರಡನೇದು, ಈಸ್ಟ್ಗೆ ರೋಡ್ ಇಟ್ಟು ಹೊಡೆದ್ರೆ ಹೇಗೆ ಅಂತ ಕೇಳ್ತಾರೆ. ನೋಡಿ, ಈಸ್ಟ್ ಅಂತ ಬಂದಾಗ ಏನಾಗ್ಬಿಡುತ್ತೆ, ನಾವೇನ್ ಮಾಡ್ಕೊಂಡ್ಬಿಡ್ತೀವಿ, ಈ ಎಂಟೈರ್ ದಿಕ್ಕನ್ನು ನಾವು ಈಸ್ಟ್ ಅಂತ ಅನ್ಕೊಂಡಿರ್ತೀವಿ. ಅನ್ಕೊಳ್ಳೋದು ತಪ್ಪೇನಿಲ್ಲ.
ಈಸ್ಟ್ಗೆ ನಡುಭಾಗದಲ್ಲಿ ಇಲ್ಲಿಗೆ ಬಂತು ಅಂತಾರೆ, ವೆರಿ ಗುಡ್. ಒಂದು ಮನೆ, ಈ ಮನೆಗೆ ಈಸ್ಟ್ ಭಾಗದಲ್ಲಿ, ಈಸ್ಟಲ್ಲೇ ರೋಡು ಹಿಟ್ ಹೊಡಿತಾ ಇದೆ, ವೆರಿ ಗುಡ್. ನಾರ್ತ್ ಈಸ್ಟ್ಗೆ ಅಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ಗೆ ರೋಡ್ ಹಿಟ್ ಹೊಡಿತಾ ಇದೆ, ಇದು ವೆರಿ ಗುಡ್. ಅದೇ ಏನಾದರೂ ಇಲ್ಲಿಗೆ ಏನಾದ್ರು ಬಂದರೆ ರೋಡ್ ಇಟ್ಟು ಏನು ಅಂತಂದ್ರೆ ಇದು ಈಸ್ಟ್ ಆಫ್ ಸೌತ್ ಈಸ್ಟ್, ಪೂರ್ವ ಆಗ್ನೇಯ. ಇದು ಪೂರ್ವದಲ್ಲಿ ಆಗ್ನೇಯ ಭಾಗ. ಈ ಭಾಗಕ್ಕೆ ಏನಾದ್ರು ರೋಡ್ ಇಟ್ಟು ಬಂತು ಅಂತಂದ್ರೆ ಒಳ್ಳೇದಲ್ಲ, ಡೇಂಜರು. ಬೇಕಾದಷ್ಟು ಕಡೆ ಕೇಸ್ ಸ್ಟಡೀಸು ಮಾಡಿಬಿಟ್ಟಿದ್ವಿ. ಏನಾಗ್ತಾ ಇರುತ್ತಂದ್ರೆ ಆ ಮನೆಯಲ್ಲಿ ಹೆಚ್ಚಿಗೆ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ, ಮತ್ತು ಮನೆಯಲ್ಲಿ ಬರೀ ಕಲಹಗಳಿರುತ್ತೆ. ಮೂರನೇದು ಬೆಂಕಿ ಅನಾಹುತಗಳು ಆಗ್ತಾ ಇರುತ್ತೆ. ಇದೆಲ್ಲ ಕೇಸ್ ಸ್ಟಡೀಸ್ ಮಾಡಿಬಿಟ್ಟಿದ್ವಿ, ಆಗ್ತಾ ಇರ್ತದೆ. ಆಮೇಲೆ ಇನ್ನೇನಾಗ್ತಾ ಇರುತ್ತೆ, ಈ ಮನೆಗೆ ಕಳ್ಳತನನೂ ಆಗ್ತಾ ಇರುತ್ತೆ. ಈ ಮನೆಯಲ್ಲಿ ಕಳ್ಳತನನೂ ಆಗ್ತಾ ಇರುತ್ತೆ. ಹೆಂಗೆ ಕಳ್ಳತನ ಆಗುತ್ತೆ ಅಂದರೆ ಈ ಮನೆಯಲ್ಲಿರೋರ ನೆಗ್ಲಿಜೆನ್ಸಿ, ಸರಿ ಬಾಗ ಹಾಕಲ್ಲ, ಬೀಗ ಹಾಕಲ್ಲ, ಸರಿಯಾಗಿ ವಸ್ತುಗಳನ್ನ ಸರಿಯಾದ ಜಾಗದಲ್ಲಿ ಇಡಲ್ಲ, ಸರಿಯಾದ ಜಾಗದಲ್ಲಿ ಅದಕ್ಕೆ ಭದ್ರಪಡಿಸಲ್ಲ. ಭದ್ರಪಡಿಸದೇ ಇರೋದ್ರಿಂದ ಆಗುತ್ತೆ ಅಭದ್ರ ಆಗುತ್ತೆ. ಅಭದ್ರ ಆಗ ಇನ್ಯಾವಲ್ಲ ಬಂದು ಅದನ್ನೆಲ್ಲ ಹೊಡ್ಕೊಂಡು ಹೋಗ್ತಾನೆ. ಕೇಸ್ಗಳು ಬೇಕಾದಷ್ಟಾಗಿದೆ. ಸ್ಟಡಿ ಮಾಡಿ ಹೇಳಿದಾಗ ಆಶ್ಚರ್ಯ ಬಂದಿದೆ. ಹೌದು ಸರ್, ನಮ್ಮ ಮನೇಲಿ ಕಳ್ಳತನ ಆಗಿದೆ. ಹೌದು ಸರ್, ನಮ್ಮ ಮನೇಲಿ ಬೆಂಕಿ ಅನಾಹುತ ಆಗಿದೆ. ಹೌದು ಸರ್, ಹೌದು ಗುರುಗಳೇ, ನಮ್ಮ ಮನೇಲಿ ಈ ಥರ ಕಲಹಗಳಾಗ್ತಾ ಇರುತ್ತೆ, ಸದಾ ಕಿತ್ತಾಟ ಖರ್ಚಾಟ ಇದೆಲ್ಲ ನಡೀತಾ ಇರುತ್ತೆ ಅಂತ ಕೇಳ್ತಾರೆ. ಇದು ವಾಸ್ತು ಅಂತಾರೆ, ಅದು ಸೈನ್ಸ್. ಆ ಎನರ್ಜಿ ನಮ್ಮ ಮೈಂಡಿನ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಇದು ನೀಟಾಗಿ ತೋರಿಸ್ತಾ ಇರ್ತದೆ. ಓಕೆ, ರೈಟ್. ಈಗ ಒಂದು ಒಳ್ಳೆ ವಾಸ್ತು ಟಿಪ್ಸ್ ನಾವು ನೀವೆಲ್ಲ ಕಂಡಿದ್ದೀವಲ್ಲ. ಏನಂತಂದ್ರೆ ಅವಾಗೆಲ್ಲ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದಿನ ಮನೆಯಲ್ಲಿ ಏನು ಮಾಡಿದ್ರು, ಸಾಂಬ್ರಾಣಿ ಹೊಗೆ ಹಾಕೋರು ಅಲ್ವಾ. ಸಾಂಬ್ರಾಣಿ ಹೊಗೆಯನ್ನ ಹಾಕಿ ಮನೆ ಎಲ್ಲ ಮೂಲೆಗೆ ತಗೊಂಡೋಗೋರು. ಅದು ಬಿಟ್ಟು ಈಗಲೂ ಕೂಡ ಸುಮಾರು ಕಡೆ ನೋಡ್ತಾ ಇದ್ದೀನಿ, ಸ್ವಲ್ಪ ಹಳ್ಳಿಗಳ ಕಡೆ ಆ ಕಡೆ ಈ ಕಡೆ ಎಲ್ಲ ನೋಡಿದಾಗ ಕೆಲವರು ಬರ್ತಾರೆ, ಬಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಸಾಂಬ್ರಾಣಿ ಹೊಗೆಯನ್ನ ಈಗ ಹಾಕೊಂಡು ಹಿಂಗೆ ಅಂದ್ಬಿಟ್ಟು ತಗೊಂಡೋಗ್ತಾ ಇರ್ತಾರೆ. ಏನು ದಕ್ಷಿಣ ತಗೊಂಡು ಹೋಗ್ತಾ ಇರ್ತಾರೆ. ಕೆಲವೊಂದು ಕಡೆ ಅಂಗಡಿಗಳಲ್ಲಿ ನೋಡ್ತಾ ಇದ್ದೀನಿ, ಇವತ್ತಿಗೂ ಕೂಡ ಹಳೆಯ ಅಂಗಡಿಗಳು ಯಾವುದನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ರೆ ಅವರು ಪ್ರತಿದಿನ ಸಂಜೆ ಆಗ್ತಿದ್ದ ಏನು ಮಾಡ್ತಾರೆ, ಸಾಂಬ್ರಾಣಿ ಹೊಗೆನ ಹಾಕೊಂಡು ಎಲ್ಲ ಕಡೆ ಹೋಗಿ ಬರ್ತಾರೆ. ಯಾಕೆ ಹೋಗಿ ಬರ್ತಾರೆ? ಇದೇನೋ ಒಂದು ಪದ್ಧತಿನಾ? ಅಲ್ಲ. ಆ ಪದ್ಧತಿಯಲ್ಲಿ ಏನಿದೆ ಅಂತಂದ್ರೆ ಒಂದು ಸೈನ್ಸ್ ಇದೆ. ಆ ಸೈನ್ಸ್ ಏನು ಅಂತಂದಾಗ ಯಾವಾಗಲೂ ಕೂಡ ನೆಗೆಟಿವ್ ಎನರ್ಜೀಸು ಕಾರ್ನರ್ಗಳೆಲ್ಲ ಹೋಗಿ ಕೂತ್ಕೊಳ್ಳು. ನೋಡಿ, ಇವೆಲ್ಲ ಹೆಚ್ಚಾಗಿ ಏನು ಮಾಡುತ್ತೆ, ಜೇಡುಗಳೆಲ್ಲಿ ಕೂತ್ಕೊಳ್ಳುತ್ತೆ, ಕಾರ್ನರ್ ಹೋಗಿ ಕೂತ್ಕೊಳ್ಳುತ್ತೆ. ಯಾವಾಗ ಕಾರ್ನರ್ ಜೇಡುಗಳು ಕೂತ್ಕೊಳ್ಳುತ್ತೋ ಅದೇನು ಮಾಡುತ್ತೆ, ಕಾಸ್ಮಿಕ್ ಎನರ್ಜಿಯನ್ನ ಬರೋದನ್ನ ತಡೀತಾ ಹೋಗ್ತಾ ಇರುತ್ತೆ. ಇದು ಆಗಬಾರದು ಅಂತ ಅನ್ನೋದಾಗ ಏನು ಮಾಡಬೇಕಾಗುತ್ತೆ, ಪ್ರತಿದಿನ ನಾವು ನಮ್ಮ ಮನೆಯಲ್ಲಿ, ಓಕೆ, ಅದಕ್ಕೆ ಏನು ಹೇಳ್ತಾರೆ, ವಿಶೇಷವಾಗಿ ಏನು ಹೇಳ್ತಾರೆ ಅಂತಂದ್ರೆ ಸಾಂಬ್ರಾಣಿ ಹೊಗೆ, ಓಕೆ ರೈಟ್, ಸಾಂಬ್ರಾಣಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸೊ ಮಾಮೂಲಿ ಹಿದ್ಲು ಹಾಕೊಳ್ತಾರೆ. ಹಿದ್ಲು ಹಾಕೊಂಡು ಏನು ಮಾಡ್ತಾರೆ, ಅದಕ್ಕೆ ವಿಶೇಷವಾಗಿ ಏನು ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಇದನ್ನ ಸಾಸಿವೆಯನ್ನ ಹಾಕೋದ್ರಿಂದ ಮತ್ತು ಲವಂಗವನ್ನ ಹಾಕೋದ್ರಿಂದ, ಸಾಸಿವೆ ಮತ್ತು ಲವಂಗವನ್ನ ಹಾಕಿ ಆ ಧೂಪವನ್ನ ಮನೆಯ ಎಲ್ಲಾ ಕಾರ್ನರ್ಗೂ ಕೂಡ ತಗೊಂಡೋದಾಗ ಆ ಸಾಸಿವೆಗೆ ಬಂದ್ಬಿಟ್ಟು ನೆಗೆಟಿವ್ ಎನರ್ಜಿಯನ್ನ ಹೋಗ್ಲಾಡಿಸೋ ಶಕ್ತಿ ಬಹಳ ಇರುತ್ತೆ ಅಂತೇಳಿ ಏನು ಮಾಡ್ತಾರೆ, ಸಾಸಿವೆಯನ್ನ ಹಾಕಾಡ್ತಾರೆ. ನೀವು ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ, ಆದಷ್ಟು ಏನು ಮಾಡ್ತಾರೆ, ನಾರ್ತ್ ಇಂಡಿಯಾ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲ ಸಾಸಿವೆ ಎಣ್ಣೆನೇ ಜಾಸ್ತಿ ಬಳಸ್ತಾರೆ. ನಮ್ಗೆ ಅಲ್ಲಿ ಹೋದಾಗ ಊಟ ಮಾಡಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಏನಪ್ಪ ಹಿಂಗಿರುತ್ತೆ ಅಂತ ನೋಡಿದಾಗ ಅವರೆಲ್ಲ ಸಾಸಿವೆ ಎಣ್ಣೆ ಬಳಸ್ತಾ ಇರ್ತಾರೆ. ಅದು ಚರ್ಮಕ್ಕೂ ಕೂಡ ತುಂಬ ಒಳ್ಳೇದು ಅಂತ ಅಂದ್ಬಿಟ್ಟು ಅವ್ರು ಬಳಸ್ತಾ ಇರ್ತಾರೆ. ಹಾಗಾಗಿ ವಾಸ್ತು ಟಿಪ್ಸಲ್ಲಿ ಏನು ಮಾಡ್ಬೋದು, ಪ್ರತಿಯೊಬ್ಬರು ಕೂಡ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ದಿನ ಆಗಲಿಲ್ಲ ಅಂತ ಹೇಳಿದ್ರು, ಅಟ್ಲೀಸ್ಟ್ ಮುಂಚೆ ಯಾವ ರೀತಿ ಮಾಡ್ತಾ ಇದ್ದ ನಾವು ಮಂಗಳವಾರ ಶುಕ್ರವಾರ ಅಟ್ಲೀಸ್ಟ್ ಈ 2 ದಿನನಾದರೂ ಮನೆಯ ಮೂಲೆಗೂ ಕೂಡ ಆ ಧೂಪವನ್ನು ತೆಗೆದುಕೊಂಡು ಹೋಗೋದ್ರಿಂದ ಲವಂಗವನ್ನು ಹಾಕ್ಬೋದು, ಸಾಸಿವೆನ ಹಾಕ್ಬೋದು. ಇಲ್ಲ ಸಾಂಬ್ರಾಣಿ ಸಿಗುತ್ತೆ, ಸಾಂಬ್ರಾಣಿ ಸಿಗುತ್ತೆ, ಹಲವಾರು ರೀತಿಯಲ್ಲಿ ಸಾಂಬ್ರಾಣಿ ಸಿಗುತ್ತೆ. ಸಾಂಬ್ರಾಣಿ ಬಂದ್ಬಿಟ್ಟು ನ್ಯಾಚುರಲ್ ಮೆಟೀರಿಯಲ್. ನಾನು ಯಾವುದೋ ಒಂದು ಊರಿಗೆ ಹೋದಾಗ ಅಲ್ಲಿ ವಿಶೇಷವಾಗಿ ಸಾಂಬ್ರಾಣಿಗಳೆಲ್ಲ ಸಿಗ್ತಾ ಇರ್ತದೆ. ಒಂದಷ್ಟು ತಂದುಕೊಟ್ಟಿದ್ದೀನಿ ಮನೇಲಿ, ನಮ್ಮ ತಂಗಿದಿರಿಗೂ ಕೊಟ್ಟೆ, ಅವರೆಲ್ಲ ಬಳಸ್ಕೊಳ್ತಿದ್ದಾರೆ. ದಯವಿಟ್ಟು ಸಾಂಬ್ರಾಣಿ ಹೊಗೆನ ಹಾಕೋದ್ರಿಂದ ಮನೆಯಲ್ಲಿ ಕಾರ್ನರ್ಗಳಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಹೋಗ್ಲಾಡಿಸ್ಕೋಬೋದು. ಮಾಡ್ಕೊಳ್ಳಿ, ಪಾಸಿಟಿವ್ ಎನರ್ಜಿನ ತನ್ನಿ, ಪಾಸಿಟಿವ್ ಆಗಿ ಬಾಳ್ತಾ ಹೋಗಿ. ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹ, ಅಷ್ಟೈಶ್ವರ್ಯಗಳನ್ನು ಯಥೇಚ್ಛ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.